ಇನ್ನು ಬ್ಯಾನರ್ ಗಲಾಟೆ ವೇಳೆ ರೆಡ್ಡಿ ಕಚೇರಿಯ ಮೇಲೆ ಒಬ್ಬ ಗನ್ಮ್ಯಾನ್ ನಿಂತಿರ್ತಾನೆ. ಗನ್ಮ್ಯಾನ್ ನಿಂತಹ ಫೋಟೋವನ್ನ ಭರತ್ ರೆಡ್ಡಿ ಆಪ್ತರು ಹಾಗೂ ಅವರ ಬೆಂಬಲಿಗರು ರಿಲೀಸ್ ಮಾಡಿದ್ದಾರೆ. ಆ ಒಂದು ಫೋಟೋವನ್ನು ಅದು ಕೂಡ ನಿಮಗೆ ತೋರಿಸ್ತೀವಿ. ಸೊ ಇದರಿಂದ ಅವರ ವಾದ ಏನು? ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಕೂಡ ಫೈರಿಂಗ್ ಆಗಿದೆ ಅನ್ನುವಂಥ ಒಂದು ಆರೋಪ. ಹಾಗಿದ್ರೆ ಮೇಲಿಂದ ಜನಾರ್ದನ್ ರೆಡ್ಡಿಯ ಗನ್ಮ್ಯಾನ್ ಪ್ರಚೋದನೆ ಕೊಟ್ನಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಗಮನಿಸಬೇಕಾದಂತಹ ವಿಷಯ, ಜನಾರ್ದನ್ ರೆಡ್ಡಿ ಅವರ ಬಳಿ ಇರೋದು ಸರ್ಕಾರಿ ಗನ್ಮ್ಯಾನ್ಗಳು. ಸೊ ಅವರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಅವರ ಆಗ್ರಹವಾಗಿದೆ. ಈಗ ಆ ಒಂದು ಫೋಟೋವನ್ನು ಕೂಡ ನಿಮಗೆ ತೋರಿಸ್ತೀವಿ. ಬ್ಯಾನರ್ ಗಲಾಟೆ ಆಗ್ತಿದ್ದಂತಹ ಸಂದರ್ಭದಲ್ಲಿ, ಅಲ್ಲಿ ಗಲಭೆ ಆದಂತಹ ಸಂದರ್ಭದಲ್ಲಿ ಅವರ ಮನೆ ಮೇಲ್ಗಡೆ ಒಬ್ಬ ಗನ್ಮ್ಯಾನ್ ನಿಂತಿರ್ತಾನೆ. ಕಾಂಗ್ರೆಸ್ ಅವರು ಕ್ಲೇಮ್ ಮಾಡುವಂಥದ್ದು ಇದು ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್, ಅವರ ಕಡೆಯಿಂದ ಕೂಡ ಪ್ರಚೋದನೆ ಆಗಿತ್ತು ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಅಂದ್ರೆ ಭರತ್ ರೆಡ್ಡಿ ಅವರ ಆಪ್ತ ಬಳಗ ಜೊತೆಗೆ ಅವರ ಬೆಂಬಲಿಗರು ಮಾಡ್ತಿರುವಂಥದ್ದು. ಆ ಫೋಟೋ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಆದರೆ ಇದಕ್ಕೆ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಏನು? ಆತ ನನ್ನ ಖಾಸಗಿ ಫೋಟೋಗ್ರಾಫರ್, ಆತ ಗನ್ಮ್ಯಾನ್ ಅಲ್ಲ, ಆತ ಫೋಟೋಗ್ರಾಫರ್. ಆ ಎಂಟೈರ್ ಸೀನನ್ನು ಆತ ರೆಕಾರ್ಡ್ ಮಾಡ್ಕೊಳ್ತಿದ್ದ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಜಶೇಖರ್ ಗುಂಡು ತಿಂದಂಥ ಒಂದು ವಿಡಿಯೋ, ಎಕ್ಸ್ಕ್ಲೂಸಿವ್ ವಿಡಿಯೋ ನೀವು ನಿಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಗಲಭೆ ಉಂಟಾದಂತಹ ಸಂದರ್ಭದಲ್ಲಿ ಆ ಡಿವೈಡರ್ನ ದಾಟಿ ಪಕ್ಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾನೆ. ಅದಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಮತ್ತೊಂದು ಬುಲೆಟ್ ರಾಜಶೇಖರ್ ಬೆನ್ನನ್ನ ಸೀಳುತ್ತೆ. ನೋಡಿ, ಈಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಆ ಗನ್ಮ್ಯಾನ್ ಫೈರ್ ಮಾಡಿದಂಥ ಬುಲೆಟ್ ಇದೆಯಲ್ಲ, ಆ ಬುಲೆಟ್ಗೂ ರಾಜಶೇಖರ್ ರೆಡ್ಡಿಗೆ ತಾಕದಂಥ ಬುಲೆಟ್ಗೂ, ಆ ಎರಡು ಬುಲೆಟ್ಗಳ ಸದ್ದಿಗೂ 1 ಸೆಕೆಂಡ್ಗಿಂತ ಕಡಿಮೆ ಅವಧಿ ಇದೆ. ನಿಮಗೆ ಆ ಡ್ಯೂರೇಷನ್ 1 ಸೆಕೆಂಡ್ಗಿಂತ ಕಡಿಮೆ ಇರೋದು. ನಿಮಗೆ ಎರಡೆರಡು ಸೌಂಡ್ ಕೇಳಿಸುತ್ತೆ. ಒಂದು ಈಗ ಫೈರ್ ಆದಂಥದ್ದು, ಇದು ಲೆಕ್ಕಕ್ಕಿಲ್ಲ. ಮತ್ತೊಂದು ವಿಡಿಯೋ, ಮತ್ತೊಂದು ಈಗ ನೋಡಿ, ಆತ ಗಾಳಿಯಲ್ಲಿ ಫೈರ್ ಮಾಡ್ತಾನೆ, ಅದಾಗಿ ಮತ್ತೊಂದು ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ರಾಜಶೇಖರ್ಗೆ ತಾಕದಂಥ ಬುಲೆಟ್ನ ಸದ್ದದು. ಇದಾದಮೇಲೆ ಹೊಗೆ ಕೂಡ ಇದೆ, ನೀವಲ್ಲಿ ಗಮನಿಸ್ಬೋದು. ಸಣ್ಣ ಪ್ರಮಾಣದಲ್ಲಿ ಹೊಗೆ ಕೂಡ ಕಾಣಿಸ್ಕೊಳ್ಳುತ್ತೆ. ಅದು ರಾಜಶೇಖರ್ನ ಬೆನ್ನನ್ನು ಸೀಳಿದಂಥ ಬುಲೆಟ್, ಅದರ ಇಂಪ್ಯಾಕ್ಟಿಂದಾಗಿ ಬಂದಂಥ ಹೊಗೆ ಅದು. ಮತ್ತೊಂದು ಕಡೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಅವರ ಖಾಸಗಿ ಗನ್ಮ್ಯಾನ್ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡ್ತಿರುವಂಥದ್ದು. ಆದರೆ ಮತ್ತೊಂದು ಕಡೆಯಲ್ಲಿ ಇಲ್ಲ, ಇದು ಸರ್ಕಾರಿ ಗನ್ಮ್ಯಾನ್ ಅಲ್ಲ, ನನ್ನ ಗನ್ಮ್ಯಾನ್ ಅಲ್ಲ, ಆತ ನನ್ನ ಫೋಟೋಗ್ರಾಫರ್ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಜನಾರ್ದನ್ ರೆಡ್ಡಿ ಕೊಟ್ಟಿದ್ದಾರೆ.